ಸ್ವಾಮಿಯೇ. ಸ್ವಾಮಿ ಶರಣಂ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಯಾಗಿದೆ ಶಿವರಾಮಣ್ಣ ಜೊತೆಗೆ ಮತ್ತು ಸಂತೋಷ್ ಅವ್ರ ಜೊತೆಗೆ. ಬನ್ನಿ ಮತ್ತೆ ಚರ್ಚೆನ ಮುಂದುವರಿಸ್ತೀನಿ ಶಿವರಾಮ್ ಅವ್ರ ಜೊತೆಗೆ. ಶಿವರಾಮ್ ತಾವು ಯಾವನಿಂದ ಶುರು ಮಾಡಿದ್ರಿ ಶಬರಿಮಲೆಗೆ ಹೋಗಲಿಕ್ಕೆ? ಹೇಗೆ ಶುರು ಆಯ್ತದು? ನಾನು ಸುಮಾರು 1972 ಇರಬಹುದು. ನಮ್ಮ ಗುರುಸ್ವಾಮಿಗಳು MN ನಂಬಿಯಾರ್ ಅಂತ ಅವರು ತಮಿಳು ಚಿತ್ರರಂಗದಲ್ಲಿ ಒಂದು ಖಳನಾಯಕನ ಪಾತ್ರ ಮಾಡ್ತಾರೆ. ಆದರೆ ನಿಜವಾದ ಹೀರೋ ಅವರು ಇದರೊಳಗೆ ಜೀವನದಲ್ಲಿ ಒಬ್ಬ ಹೀರೋ. ಸುಮಾರು ಜನಕ್ಕೆ, ಸುಮಾರು ಕಲಾವಿದರಿಗೆ ಎಲ್ಲರಿಗೂ ಕೂಡ ಚಿತ್ರರಂಗ ಯಾವುದೇ ಆಗಲಿ, ತಮಿಳಾಗಲಿ, ತೆಲುಗಾಗಲಿ, ಹಿಂದಿ ಆಗಲಿ, ಅಮಿತಾಬ್ ಬಚ್ಚನ್ ಕೂಡ 1 ವರ್ಷ ನಮ್ಮ ಜೊತೆಲಿ ಬಂದರು. ಯಾಕೆಂದರೆ ಆ ಕೂಲಿ ಸಮಾಚಾರ ಆದಮೇಲೆ 1 ವರ್ಷ ಆವಾಗ MP ಆಗಿದ್ದರು. ಅವ್ರಿಗೆ ಎಸ್ಕಾರ್ಟ್ ಎಲ್ಲ ಇತ್ತು. ಅವರು ಜೊತೇಲಿ ಬಂದರೆ ಹೊರತು ನಮ್ಮ ಜೊತೆಲೇ ಮಾಲೆ ಹಾಕ್ಕೊಂಡು, ಬೇರೆಯವ್ರು ಕೆಲವರು ಪಂಚೆ ಉಡ್ತಾ ಇಲ್ಲ, ಅವ್ರಿಗೆ ಪಂಚೆ ಉಡೋಕೆ ಬರ್ತಾ ಇರಲಿಲ್ಲ. ಪಂಚೆ ಉಡಿಸ್ಬೇಕಾದ್ರೆ ಉಡಿಸು ಆ 5 ಸ್ಟಾರ್ 7 ಸ್ಟಾರ್ ಹೋಟ್ಲ್ಗಳಲ್ಲಿ ನೆಲದ ಮೇಲೆ ಮಲಗೋರು ಅವರು. ಬೇರೆಯವ್ರು ಯಾರನ್ನ ಇದ್ರೆ ನನಗೆ ಹೇಳಿದ್ದೀರಾ ನೀವು ವ್ರತ ಹೀಗೆ ಮಾಡ್ಬೇಕು ಹಾಗೆ ಮಾಡಬೇಕು ಅಂತ, ನೀವು ಹೀಗೆ ಮಾಡ್ತಾ ಇದ್ದೀರಲ್ಲ ಅಂತ ಬೇರೆಯವ್ರಿಗೆ ಎಚ್ಚರ ಕೊಡೋರು. 1 ವರ್ಷದಲ್ಲಿ ಆ ಕಾರ್ಯಕ್ರಮ. ರಾಜ್ಕುಮಾರ್ ಅವರು, ರಜನಿಕಾಂತ್ ಅವರು, ಎಲ್ಲರೂ ತುಂಬ ಜನ ಅವರೆಲ್ಲ ಬಂದು. ಯಾಕೆ ಅಂತ ಹೇಳಿದ್ರೆ ಒಂದು ರಿಫೈನ್ ಅಂತ ಹೇಳ್ತಾರಲ್ಲ, ಜೀವನದಲ್ಲಿ ಏನೇ ಮಾಡಿ ನೀವು, ಯಾಕೆ ನಾವು ಅದು ಮಾಡಬೇಡಿ ಇದು ಮಾಡಬೇಡಿ ನಾವೇ ಹೇಳ್ತೀವಿ ಹೊರತು ಮಾಡದೇ ಇರೋದು ಅವ್ರ ತಾನೇ ಆಗಬೇಕು. ಅದಕ್ಕೆ ಅದನ್ನು ಒಂದು ಸಿದ್ಧತೆ ಮಾಡುತ್ತೆ. ಒಂದು ವಿಶೇಷ ಅಂದರೆ ರಂಗನಾಥ್ ಅವರೇ, ಇಡೀ ಪ್ರಪಂಚದಲ್ಲಿ ನಾವು ಹೋಗ್ತಾ ಇದ್ದೀನಿ ಅಂತ ಹೇಳೋದಲ್ಲ, ಇಡೀ ಪ್ರಪಂಚದಲ್ಲಿ ಈ ಥರ ಒಂದು ಸ್ಥಳ ವ್ರತ ಮಾಡಿಕೊಂಡು ಇರುಮುಡಿ ಅಂತ ತಲೆ ಮೇಲೆ ಇಟ್ಕೊಂಡು ಹೋಗೋದು ಇನ್ನೊಂದು ಸ್ಥಳ ಇಲ್ಲವೇ ಇಲ್ಲ ಇಡೀ ಪ್ರಪಂಚದಲ್ಲಿ. ಅದರೊಳಗೆಲ್ಲ ಒಂದು ವಿಶೇಷತೆ ಇದೆ, ಒಂದು ವೈಶಿಷ್ಟ್ಯತೆ ಇದೆ ಅದರೊಳಗೆ. ಆ ವ್ರತ ಆಚರಣೆ ಮಾಡೋದ್ರೊಳಗೆ ಒಂದು ಸೀಸನ್ ಆಗೋಗ್ಬಿಡ್ತಾರೆ ಅವರು. ಹೋಗಿ ಬರೋ ಅಷ್ಟರೊಳಗೆ ಒಬ್ಬ ವ್ಯಕ್ತಿ ಆಗ್ತಾನೆ. ಪುನಃ ಇನ್ನೊಂದು ಸರ್ತಿ ಹೋಗಿ ತಿರುಗಿ ಯಾವಾಗಪ್ಪ ಬರುತ್ತೆ ಆ ಸಮಯ ಅಂತ ಕಾತುರವಾಗಿ ಕಾದಿರ್ತಾರೆ. ಅದು ಭಾಳ ವಿಶೇಷವಾದಂಥ ವಿಷಯ. ಅದು ಏನೇ ಇರಲಿ, ಅವ್ರಿಗೆ ಅಹಂಕಾರಗಳಿರಲಿ, ಅವರ ದೊಡ್ಡ ಮನುಷ್ಯ ಆಗಲಿ, ತಂದೆಗೆ ಮಗ ನಮಸ್ಕಾರ ಮಾಡೋದು ನಾವೆಲ್ಲ ಕಡೆ ನೋಡಿದ್ದೀವಿ. ಮಗ ತಂದೆಗೆ ನಮಸ್ಕಾರ ಮಾಡೋದು ಎಲ್ಲಿ ಕೇಳಿದ್ದೀವಿ, ಎಲ್ಲಿ ನೋಡಿದ್ದೀವಿ ನಾವು? ಅಕಸ್ಮಾತ್ ಮಗ ಮುಂಚೆ ಹೋಗ್ಬಿಟ್ರೆ ಶಬರಿಮಲೆಗೆ, ಆಮೇಲೆ ತಂದೆ ಅದೇನೆಯ ಪ್ರತಿ ವರ್ಷ ಹೋಗ್ತಾ ಇದ್ದೆ ನಾನು ಬರ್ತೀನಿ ಅಂದರೆ ಮಗ ಸೀನಿಯರ್ ಆಗೋಗ್ಬಿಡ್ತಾನೆ. ಆ ಸಂಬಂಧಗಳಿಲ್ಲ ಇದರೊಳಗೆ. ಅದು ನಿನಗೆ ನಾನು ದೇವರು, ನನಗೆ ನೀನು ದೇವರು ಅಂತ. ಸ್ವಾಮಿಯೇ ಶರಣಮಯ್ಯಪ್ಪ ಅಂತ ಒಬ್ಬರು ಕಾಲು ಮುಟ್ಟಿ ನಮಸ್ಕಾರ ಮಾಡಬೇಕು ಅಂದರೆ ನಿನಗೆ ನಾನು ದೇವರು, ನನಗೆ ನೀನು ದೇವರು ಅನ್ನೋ ಒಂದು ಬಹಳ ಮುಖ್ಯವಾದ, ಎಲ್ಲರಲ್ಲೂ ಕೂಡ ದೈವತ್ವವನ್ನು ಕಾಣುವ ದೃಷ್ಟಿಕೋನ. ಕುವೆಂಪುರವ್ರು ಹೇಳ್ತಾ ಇದ್ರು ವಿಶ್ವ ಮಾನವನಾಗುವಂತ, ಕೊನೆಯಲ್ಲಿ ಸುಮಾರು ಸತ್ಯ ಹೇಳದಂತ ಇದು ವಿಶ್ವ ಮಾನವನಾಗುವಂಥ ತತ್ವ ಇರೋದು ಶಬರಿಮಲೆಯಲ್ಲಿ ಮಾತ್ರ. ಯಾಕೆಂದರೆ ನೀವು ಜಾತಿಗಳನ್ನು ಸೇರಿಸೋದು ಒಂದು ಭಾಗ ಆದರೆ, ನಮ್ಮಲ್ಲಿ ಒಂದು ಗಣನೆಗೆ ಬರದೇ ಇರೋಷ್ಟು ಜಾತಿಗಳಿದೆ. ಅದು ನಮ್ಮನ್ನು ತೊಂದರೆಯಲ್ಲೂ ಇಟ್ಟಿದೆ, ಗೊಂದಲಕ್ಕೂ ಇಟ್ಟಿದೆ. ಅದು ಧರ್ಮಗಳೂ ಇದೆ ಮಧ್ಯದಲ್ಲಿ, ಒಂದು 6-7 ಧರ್ಮಗಳಿದೆ, ಎಲ್ಲ ಇದೆ. ಆದರೆ ಇಲ್ಲಿ ಶಬರಿಮಲೆಯಲ್ಲಿ ಇವತ್ತು ಜಯಸುದಾಸ್ ಅಂತವರು, ಕ್ರಿಶ್ಚಿಯನ್ರವರು, ಅವರು ಶಬರಿಮಲೆ ಎಷ್ಟು ಸ್ಟಾಂಚ್ ಅಂತ ಹೇಳಿದ್ರೆ ಆ ಥರ ಅವರು. ಆಮೇಲೆ ಮುಸಲ್ಮಾನರು ಇವಾಗ ವಾವರ್ ಸ್ವಾಮಿ ಅಂತ ಹೇಳ್ಬಿಟ್ಟು ಅದೊಂದು ಕಥೆ ಏನೋ ಇದೆ, ಅದನ್ನು ಏನೇ ಇರಲಿ. ಆದರೆ ಎರಿಮೇಲಿನಲ್ಲಿ ಎಲ್ಲೇ ಹೋದರೂ ಕೂಡ ಅಲ್ಲಿ ವಿಭೂತಿ ಪ್ರಸಾದ ಕೊಡ್ತಾರೆ. ಆ ಮಸೀದಿಗೆ ಹೋದರೆ ಅವರು ಅಲ್ಲಿ ಎಲ್ಲರೂ ಮೊದಲನೇ ಸರ್ತಿ ಹೋಗೋವಾಗ ಮಾನಾಪಮಾನಗಳು ನಿನ್ನ ಮುಂದೆ ನಮಗೇನೂ ಇಲ್ಲ ಅಂತ ಹೇಳ್ಬಿಟ್ಟು, ಯಾಕೆಂದರೆ ಆ ಬೇಟೆಗೆ ಹೋಗೋವಾಗ ಇದೆಲ್ಲ ಮಾಡೋವಾಗ ಅದು ಚೆಂಬುಳ್ಳಿ ಕರಂಬುಳ್ಳಿ ಅಂತ ಹೇಳ್ಬಿಟ್ಟು ಕೆಂಪು ಕಪ್ಪು ಎಲ್ಲ ಬಳ್ಕೊಂಡು ಸ್ವಾಮಿ ತಿಂದಕ ತೋಮ್ ತೋಮ್ ಅಯ್ಯಪ್ಪ ತಿಂದಕ ತೋಮ್ ತೋಮ್ ಅಂತ ಕುಣ್ಕೊಂಡು ಆ ರಿದಮ್ಗೆ ಹೋಗಿ ಅಲ್ಲಿ ಧರ್ಮಶಾಸ್ತ್ರ ದೇವಸ್ಥಾನ ಇಲ್ಲಿ ದರ್ಗಾಗೆ ಹೋಗಿ ವಿಭೂತಿ ತಗೊಂಡು ಅಲ್ಲಿಂದ 40-48 ಕಿಲೋಮೀಟರ್ ನಡ್ಕೊಂಡು ಹೋಗೋದು ದೊಡ್ಡ ಪಾದ, ಬಹಳ ಶ್ರೇಷ್ಠ ಅಂತ. ಇವಾಗ ಆಗೋಲ್ಲ, ಫ್ಲೈಟಲ್ಲಿ ಹೋಗ್ಬಿಡ್ತಾರೆ, ಒಂದು 5-6 ಕಿಲೋಮೀಟರ್ ನಡೆದು ಬಿಡ್ತಾರೆ. ಈ ಥರ ದುಡ್ಡಿರೋರು ಏನು ಬೇಕಾದ್ರೂ ಮಾಡೋ. ಆದರೆ ಆ ಸಮವಸ್ತ್ರ ಧರಿಸಿದ ಮೇಲೆ ಆ ಭೇದ ಭಾವ ಇಲ್ವೇ ಇಲ್ಲ. ಒಬ್ಬ ಜವಾನ ಗುರು ಆಗೋಗ್ಬಿಡ್ತಾನೆ ಒಬ್ಬ ಆಫೀಸರ್ಗೆ. ಈ ಥರ ಒಂದು ತತ್ವ ನಾವೆಲ್ಲೂ ನೋಡೋದಕ್ಕೆ ಸಾಧ್ಯ ಇಲ್ಲ. ಆ ಎರುಮೇಲಿ ಬಣ್ಣದ ಕತೆ ಹೇಳ್ದಾಗ ನಂಗೊಂದು ನೆನಪಾಗುತ್ತೆ. ಆ ಅಯ್ಯಪ್ಪನ ಈ ಯಾತ್ರೆನಲ್ಲಿ ಅದೊಂದು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಜೀವನ ಬಹುಮುಖ ಬಹುಬಣ್ಣ ಅಣ್ಣ, ಆತಂಕದ ಆನಂದದ ಮುಖಾಮುಖಿ ಅಂತ ಕರಿತೀವಿ. ಅಂದರೆ ಜೀವನ ಅನ್ನೋದು ಹಾಗೆ, ಈ ಬಣ್ಣ ಲೋಕ ಯಾವುದಾದ್ರು ವ್ಯಕ್ತಿಯ ನಿಜವಾದ ಬಣ್ಣ ಬಯಲಾಯಿತು ಅಂತಂತು ನೋಡಿ. ಆ ಬಣ್ಣ ಅನ್ನುವಂಥದ್ದು ಆ ವ್ಯಕ್ತಿತ್ವ. ಇದರೊಳಗೆ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ, ಎಷ್ಟೇ ಸಣ್ಣ ಜವಾನೇ ಆಗಿರಲಿ, ಆ ಒಂದು ಯಾತ್ರೆಗೆ ಬಂದಿದ್ದೀವಿ ಅಂತಂದ ತಕ್ಷಣ ಆ ಬಣ್ಣ ಬಳ್ಕೊಂಡ ತಕ್ಷಣ ಆ ರೂಪಗಳೇ ಬದಲಾಗಿ ಹೋಗುತ್ತೆ. ಯಾರ ಗುರುತು ಯಾರಿಗೂ ಸಿಗೋದಿಲ್ಲ. ಅದು ಒಂದೇ ಗುರುತು ಏನಿರುತ್ತೆ ಅಂತಂದರೆ ಅಯ್ಯಪ್ಪ ಸ್ವಾಮಿ ಮಾರ್ಗಳು ಅಂತ. ಈ ಅಯ್ಯಪ್ಪ ಸ್ವಾಮಿ ಮಾರ್ಗಳು ಬೇಟೆಗಾರರ ರೀತಿಯಲ್ಲಿ ನಾವು ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥ, ತಿಳುವಳಿಕೆ ಇಲ್ಲದೆ ಇರ್ತಕ್ಕಂಥ ಬೇಡರು ನಾವಾಗಿದ್ದೀವಿ. ಆ ಬೇಡರು ಇದ್ದಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಶಬರರು ಅಂದರೆ ಬೇಡರು ಅಂತ. ಆ ಶಬರರು ಇದ್ದಂಥ ಮಲೆ, ಶಬರಿ ಮಲೆಗೆ ಹೋಗ್ತಾ ಇದ್ದೀವಿ. ಬೇಡರ ರೂಪದಲ್ಲಿ ಅವನು ಸಹ ಬೇಟೆ ಆಡಿದ್ದ ಅನ್ನುವಂಥದ್ದು ಒಂದು ಕಥೆ ಅದಕ್ಕೆ ಸೇರಲ್ಪಟ್ಟಿದೆ. ಇದರೊಳಗೆ ನಿಜವಾಗ್ಲೂ ಫಿಲಾಸಫಿಕಲಿ ನಾವು ಯೋಚನೆ ಮಾಡಿದ್ರೆ ಈ ಜೀವನದ ಬಣ್ಣ ಇದೆಯಲ್ಲ
ಅದು ಭಗವಂತ ಕೊಟ್ಟಿರ್ತಕ್ಕಂಥ ಬಣ್ಣ. ಆ ಬಣ್ಣದಲ್ಲಿ ನಾವೆಲ್ಲರೂ ಒಂದೇ. ಅದು ಮುಳುಗಿ ಎದ್ದಾಗ ಏನಾಯಿತು, ಸಂಪೂರ್ಣವಾಗಿ ಆ ನೀರಿನಲ್ಲಿ ತೊಳ್ಕೊಂಡು ಹೋಗುತ್ತೆ. ಆ ಎರುಮೇಲೆ ಧರ್ಮಶಾಸ್ತ್ರನ ದೇವಸ್ಥಾನದಲ್ಲಿ ಆ ಬಣ್ಣವನ್ನು ತೊಳೆದು ಕಡೆಗೆ ನಾವು ನಿಜವಾದಂಥ ಯಾವ ಬಣ್ಣದಲ್ಲಿ ಒಳಗಡೆ ಬಣ್ಣ ಇದೆಯೋ ಅದ್ರ ಮುಖಾಂತರ ಧರ್ಮಶಾಸ್ತ್ರನ ನೋಡ್ತಕ್ಕಂಥ ಒಂದು ಪದ್ಧತಿಯಲ್ಲಿ ಅಲ್ಲಿ ನೋಡಿದ ಮೇಲೆ ಇನ್ನು ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ನಾವು ಉಪನಿಷತ್ತು ವಾಕ್ಯ ಅಲ್ಲಿ ನಮಗೆ ವೇದವಾಕ್ಯವಾಗುತ್ತೆ. ಧರ್ಮ ರಕ್ಷಿತ ರಕ್ಷಿತ ಅಂತ. ಈಗ ಅದು ಏನಾಗಿದೆ ಅಂತಂದರೆ ಧನಂ ರಕ್ಷಿತ ಅಂತ ಎಲ್ಲಿ ದುಡ್ಡು ಮಾಡ್ತಾನೋ ಅವನಿಗೆ ಮಾತ್ರ ರಕ್ಷಣೆ ಅನ್ನುವಂಥದ್ದು. ಅಂಥವ್ರಿಗೂ ರಕ್ಷಣೆ ಇಲ್ಲ ಅಂತ ಬಹಳ ಜನ ಒಳಗಡೆ ಹೋಗ್ತಿರೋ ನೋಡೋದು ಗೊತ್ತಾಗ್ತದೆ. ಹೌದು. ಆದರೂ ಇದರೊಳಗೆ ಭಗವಂತನನ್ನು ಸಂಪೂರ್ಣವಾಗಿ ನಾನು ಸ್ವೀಕಾರ ಮಾಡಿದ್ದೀವಿ, ಅಹಂಕಾರ ನಮ್ಮಲ್ಲೇ ಎಲ್ಲವೂ ಹೋಗ್ತಾ ಇದೆ ಅನ್ನುವಂಥದ್ದು ನಂತರ ಬೆಟ್ಟ ಹತ್ತಕ್ಕಂಥದ್ದು. ಈಗ ಇವ್ರು ಹೇಳಿದ ಹಾಗೆ ಅಷ್ಟು ದೂರ ಎರುಮೇಲೆ ಬೆಟ್ಟ ಹತ್ಕೊಂಡು ಹೊಳದಲ್ಲಿ ಇಳ್ಕೊಂಡು ಕರಿಮೇಲೆ ಹತ್ಕೊಂಡು ಈ ಥರ ಹೋಗುವಂಥದ್ದು ಪದ್ಧತಿಗಳು ಬಹಳ ಕಡಿಮೆ ಆಗಿಬಿಟ್ಟಿದೆ. ಬ್ಯಾಂಗ್ಳೂರಿನಿಂದನೂ ಸಹ ದುಡ್ಡಿದ್ದಂಥವ್ರು ಕೊಚ್ಚಿಗೆ ಹೋಗ್ಬಿಟ್ಟು ಕೊಚ್ಚಿಯಿಂದ ಡೈರೆಕ್ಟಾಗಿ ಪಂಪಿಗೆ ಬರ್ತಕ್ಕಂಥ ಒಂದು ಪದ್ಧತಿ ಇದೆ. ಅದರೊಳಗೂ ಕೆಲವರು ಇಲ್ಲಿಂದ ಮಾಲೆ ಹಾಕುವಂಥದ್ದು ಬೇಡ ಅಂಥೇಳಿ ಪಂಪದಲ್ಲಿ ಮಾಲೆ ಹಾಕಿ, ಯಾಕೆಂತಂದ್ರೆ ಮೇಲೆ ಬೆಟ್ಟ ಆದ್ರೂ ಹತ್ಬೇಕಲ್ಲ ಅಂತ ಹೇಳಿ ಮಾಲೆ ಹಾಕೊಂಡು ಹೋಗೋದಿದೆ. ಇನ್ನು ಅದಕ್ಕಿಂತಲೂ ಬಹಳ ಸರಳ ಜೀವಿಗಳು ಇನ್ನೊಂದೇನಂದ್ರೆ ಇಲ್ಲಿ ಮಾಲೆ ಹಾಕೊಂಡು ಅದನ್ನ ಫಾಲೋ ಮಾಡೋದನ್ನ ಅದನ್ನ ಕುಲಗಡಿಸೋಕ್ಕಿಂತ ಅಲ್ಲೇ ಹೋಗಿ ಒಂದು ಪವಿತ್ರ ಸ್ಥಳದಲ್ಲಿ ಹಾಕೊಳ್ಳೋದು ಒಂದು ಒಳ್ಳೇದು ಅಂತ ಅನ್ಸುತ್ತೆ. ಅಲ್ಲ, ಇನ್ನೊಂದು ಏನಂದ್ರೆ ಇದು ಯಾಕೆ ಹಾಗೆ ಮಾಡಬೇಕು ಮಾಲೆ ಅದೆಲ್ಲ ಅಂತ ಹೇಳಿದ್ರೆ ಒಂದು ಪರಿಪಕ್ವತೆ ಬರುತ್ತೆ. ಇನ್ನೊಂದೇನೆಂದರೆ ಸ್ಥಳವನ್ನು ನಾವು ಅದರ ಶಕ್ತಿ ಏನಿದೆ ಅದು ವೃದ್ಧಿಪಡಿಸ್ಬೇಕಾದ್ರೆ ಎಲ್ಲವೂ ಕೂಡ ಆಚರಣೆ ಮಾಡ್ಕೊಂಡು ಹೋದರೆ ಆ ಸ್ಥಳದ ವೈಬ್ರೇಷನ್ ಇನ್ನೊಂದಷ್ಟು ಜಾಸ್ತಿ ಆಗುತ್ತೆ. ಇವಾಗ ಅಯ್ಯಪ್ಪ ಅನ್ನೋದು ಆಕಾರ, ನಿರಾಕಾರದ ಹತ್ರ ನಾವು ಸಾಗಬೇಕು. ಮುಖ್ಯ ಹೇಳಬೇಕು ಅಂದರೆ ಅದನ್ನು ಸಾಗಬೇಕಾದ್ರೆ ನಮ್ಮ ಗುರುಗಳು ಹೇಳಿದ್ದು ಅಷ್ಟೇ, 18 ಮೆಟ್ಲೇ ಶ್ರೇಷ್ಠ ಅಂತ. ಆ 18 ಮೆಟ್ಲು ಹತ್ತಬೇಕು. ಆ ಸ್ಥಳವೇ ಕೂಡ ಎಷ್ಟೋ ಜನ ಕೇರಳದಿಂದ ಬರೋರು ದೇವಸ್ಥಾನ ತೆಗೆದೇ ಇರೋಲ್ಲ, ಇನ್ನು ರಿಟರ್ನ್ ಆಗ್ತಾ ಇರ್ತಾರೆ. ಆ ಪಡಿ ಹತ್ರನೇ ಅಲ್ಲಿ ಮುಟ್ಬಿಡ್ತಾರೆ, ನಮಸ್ಕಾರ ಮಾಡ್ತಾರೆ, ಅಲ್ಲಿಂದ ತೆಂಗಿನಕಾಯಿ ಹೊಡಿತಾರೆ, ಅಲ್ಲಿಂದ ವಾಪಸ್ ಬರ್ತಾ ಇರ್ತಾರೆ. ಆ ಸ್ಥಳವೇ ಆ ಥರ ಒಂದು ಸ್ಪಂದಿಸುವಂಥ ಶಕ್ತಿ ಅಲ್ಲಿದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಲಕ್ಷಾಂತರ ಜನ ಇವಾಗ ಅಂಗಪ್ರದಕ್ಷಿಣೆ ಅಂತ ಮಾಡ್ತಾರೆ. ಅಂಗಪ್ರದಕ್ಷಿಣೆ ಏನಾದರೆ ಲಕ್ಷಾಂತರ ಜನ ತುಳಿದಿರುವಂಥ ಜಾಗದಲ್ಲಿ ನಮ್ಮ ಮೈ ಅದಕ್ಕೆ ಸೋಕ್ಲಿ, ಅಲ್ಲಿಂದ ಅದನ್ನು ಬಂದು ಅದು ಮಾಡೋದು, ಅದು ಒಂದು ಕ್ರಮ ಇದೆ ಅದರೊಳಗೆ. ಅಲ್ಲಿ ಬಂದು ತಕ್ಷಣ ಸ್ನಾನ ಮಾಡಬಾರ್ದು. ಅಂಗಪ್ರದಕ್ಷಿಣೆ ಆದಮೇಲೆ ಆ ಬಟ್ಟೆ ಹಾಗೇ ಇಟ್ಕೊಂಡು ತಿರುಗಿ ಬಂದು ಮನೆಯವರಿಗೆಲ್ಲ ಅದನ್ನು ಹೊದಿಸಿ ಅದರ ಒಂದು ಸ್ಪರ್ಶ ಅವ್ರಿಗೆ ಸಿಗಬೇಕು ಅನ್ನೋ ಒಂದು ಅರ್ಥದಲ್ಲಿ ವೈಬ್ರೇಷನ್ ಇರಬೇಕು ಅಂತ, ಅದು ಇರಬೇಕು, ಆ ಸ್ಪರ್ಶ ಇರಬೇಕು ಅಂತ ಹೇಳ್ಬಿಟ್ಟು ಹೋಗೋರು ಬರೋರಿಗೆ ಎಲ್ಲವೂ ಕೂಡ ಅದರ ಫಲ ಸಿಕ್ಕಬೇಕು ಅಂತ. ಈ ತಪಶಕ್ತಿಗೆ ಕೇದಾರನಾಥ ಬದ್ರಿನಾಥ ಅಂತ ಹಿಂಗೆ ಅಲ್ಲೊಂದು ವೈಬ್ರೇಷನ್ ಇದೆ ಅಂತ ಹೇಳ್ತೀವೋ, ದಕ್ಷಿಣ ಭಾರತದಲ್ಲಿ ಕೆಲವೇ ಒಂದು ಕ್ಷೇತ್ರಗಳಲ್ಲಿ ಹೋಲಿಕೆ ಮಾಡಿದ್ರೆ ಈ ಶಬರಿಮಲೆಯಲ್ಲೂ ಸಹ ಅದರದೇ ಆದಂಥ ಒಂದು ವೈಬ್ರೇಷನ್ ಇದೆ. ಈ ಇಷ್ಟು ನೀಲಮಲೆಯನ್ನು ಹತ್ತಿ ಇನ್ನೇನು ಶಬರಿಮಲೆಯಲ್ಲಿ ನಾವು ಪಾದ ಇಡ್ತಾ ಇದ್ದೀವಿ ಅಂದ ತಕ್ಷಣ ರೋಮಾಂಚನ ಆಗೋದ್ರ ಜೊತೆಯಲ್ಲಿ ಏನೋ ಒಂದು ರೀತಿಯಂಥ ಒಂದು ಪೀಸ್ಫುಲ್ ಆಗಿರ್ತಕ್ಕಂಥ ಒಂದು ವೈಬ್ರೇಷನ್ ನಮಗೆ ಫೀಲ್ ಮಾಡ್ಬೋದು. ಅದು ಹೇಗೆ ಅಂತಂದರೆ ಅನ್ನುವಂಥ ಗಲಾಟೆ ಒಳಗಡೆ ಹೋದರೆ ಅದು ಗೊತ್ತಾಗುತ್ತೋ ಇಲ್ಲೋ, ಆದರೆ ಒಂದು ಶಾಂತತೆಯಿಂದ ಆ ಮೆಟ್ಲು ಹತ್ತಿಬಿಟ್ಟು ಒಂದು ಸುತ್ತಬಿಟ್ಟು ಅಯ್ಯಪ್ಪನನ್ನು ನೋಡಿ ಬಂದರೆ ನಿಜವಾಗ್ಲೂ ಇನ್ನೊಂದು ಮಾತು ಹೇಳ್ತೀನಿ, ಒಳಗಡೆ ಇರ್ತಕ್ಕಂಥ ಅಯ್ಯಪ್ಪನಿಗೆ ಶಕ್ತಿಗಿಂತಲೂ ಆ ಕ್ಷೇತ್ರಕ್ಕೆ ಒಂದು ಶಕ್ತಿ ಇದೆ, ಆ 18 ಮೆಟ್ಲಿಗೆ ಒಂದು ಶಕ್ತಿ ಇದೆ. ಆ ಮೆಟ್ಲಿನ ಶಕ್ತಿ ಇದೆಯಲ್ಲ, ನಾವಿನ್ನು ಆ ಮೆಟ್ಲನ್ನು ಇನ್ನೆಲ್ಲ ಮಾಡಿದ್ರು ಸಿಮೆಂಟಿನ ಮೆಟ್ಲಾಗತ್ತೆ ಬಿಟ್ಟರೆ ಅದು ನಿಜವಾದ ದೈವದತ್ತವಾಗಿರ್ತಕ್ಕಂಥ ಮೆಟ್ಲು. ಅದರೊಳಗೆ ಇರ್ತಕ್ಕಂಥ ಇತಿಹಾಸವೂ ನಾವು ನೋಡಿದ್ರೆ 18 ಮೆಟ್ಟಿಲಲ್ಲೇ ಶಕ್ತಿ ಇರ್ತಕ್ಕಂಥದ್ದು, 18 ತತ್ವಗಳನ್ನೇ ಧರ್ಮ ತತ್ವಗಳು ಅಂತ ಕರೆದಿದ್ದು. ಆ ಶಾಸನವನ್ನು ಮಾಡಿ ಮೇಲೆ ಯಾರು ಕೂತ್ಕೊಂಡಿರ್ತಾನೋ ಅವನಿಗೆ ಮಾತ್ರ ಧರ್ಮಶಾಸ್ತ್ರ ಅಂತ ಕರಿತಕ್ಕಂಥದ್ದು. ಇದು ವಿಷ್ಣುವಿನ ಇನ್ನೊಂದು ರೂಪವೂ ಸಹ ಈ ಸಮುದ್ರ ಚಾಕ್ಷುಷ ಮನ್ವಂತರದಲ್ಲಿ ಸಮುದ್ರ ಮಂಥನ ಆಯ್ತಲ್ಲ, ಆ ಸಂದರ್ಭದಲ್ಲಿ ವಿಷ್ಣುವೇ ಘೋಷಣೆಯನ್ನು ಮಾಡಿ ಧರ್ಮಶಾಸ್ತ್ರ ಇವನು ಅಂಥೇಳಿ ಇವನಿಗೆ ಘೋಷಣೆಯನ್ನು ಮಾಡ್ತಾನೆ. ಯಾಕೆಂತಂದ್ರೆ ಧರ್ಮಪಾಲಕ ವಿಷ್ಣು. ಆ ಧರ್ಮಗಳನ್ನು ನೆಕ್ಸ್ಟ್ ನೋಡ್ಕೊಳ್ತಕ್ಕಂಥ ಒಬ್ಬ ಅಧಿಕಾರಿ ಈ ಮಗುವಾಗಿರಲಿ ಎನ್ನುವಂಥದ್ದು ಘೋಷಣೆಯನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಲಯಕರ್ತನಾಗಿರ್ತಕ್ಕಂಥ ಶಿವನು ತನ್ನಲ್ಲಿರ್ತಕ್ಕಂಥ ಭೂತಾದಿ ಗಣಗಳಿಗೂ ಸಹ ಈತನೇ ಗಣನಾಯಕನಾಗಿರಲಿ ಅಂತ ಹೇಳಿ ಇವನಿಗೆ ಭೂತನಾಥ ಅಂತಲೂ ಸಹ ಕರೀತಾರೆ. ಇನ್ನೊಂದು ಅರ್ಥದಲ್ಲಿ ಏನಂತಂದ್ರೆ ಪಂಚಮಹಾಭೂತಗಳು ಸಮೇತ ಇವನ ಅಧೀನವಾಗಿರಲಿ ಅಂತ ಆ ಭೂತಗಳಿಗೂ ಇವನೇ ನಾಯಕ ಅಂತ ಕರಿತಕ್ಕಂಥದ್ದು. ಅವೆರಡು ಅಂಶಗಳನ್ನು ನಾವು ನೋಡಬೇಕಾದ್ರೆ ಅಲ್ಲಿ ಕ್ಷೇತ್ರದಲ್ಲಿ ನೋಡಬೇಕು. ಅದರೊಳಗೂ ಆ ಮಕರ ಜ್ಯೋತಿ ಅದು ನೋಡಿ ಅಥವಾ ಆ ಉತ್ಸವವನ್ನು ನೋಡಿ ಬಂದಾಗ ಸದ್ಯದ ಆ ಪರಿಸ್ಥಿತಿಯಲ್ಲಿ ಜೀವನ ಸಾರ್ಥಕವಾಯ್ತು ಅನ್ನೋ ಮನುಷ್ಯನ ಜನ್ಮದಲ್ಲಿ ಬಂದು ಅಂತ ಅನಿಸುತ್ತೆ. ಎಲ್ಲದಕ್ಕಿಂತ ವಿಶೇಷ ಆ 18 ಮೆಟ್ಲು ಹತ್ತಿದೆ ಇದೆಯಲ್ಲ, ನಾವು ಬಹುಶಃ ಈ ಭೂಮಿಯಿಂದ ಬಿಟ್ಟು ಭಗವಂತನ ಹತ್ತಿರಕ್ಕೆ ಹೋಗ್ತಾ ಇದ್ದೀವೇನೋ ಅನ್ನುವಂಥ ಫೀಲಿಂಗ್ ನಿಜವಾದ ಭಕ್ತನಿಗೆ ಆಗುತ್ತೆ. ಎಸ್ ಸರ್, ಮತ್ತಷ್ಟು ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. ಸಣ್ಣ ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತೆ.